ಅತ್ಯಂತ ಪವಿತ್ರ ಪೀಠವಾಗಿರುವಂತಹ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ವಿಜಯ್ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಸೊ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ, ಏನು ಪೂಜೆ ಆಗುತ್ತೆ, ಇದೊಂದು ಸಹಜ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ. ಆವಾಗೆ ಡೀಟೇಲ್ಸ್ ಕೊಡ್ತೀವಿ. ದೇವಳದ ತಂತ್ರಿ ನಿತ್ಯಾನಂದ ಅಡಿಗ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಕೊಲ್ಲೂರಿಗೆ ದೊಡ್ಡ ದೊಡ್ಡ ನಟರು ಬರೋದು ಸಾಮಾನ್ಯ ಅಂತ ಹೇಳಿದ್ರು. ಈ ಹಿಂದೆ ಕೂಡ ಹಲವು ಗಣ್ಯರು ಬಂದು ಹೋಗಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು. ಸಿಎಂ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ವಿಶೇಷ ಪೂಜೆ ಏನು ಇರೋದಿಲ್ಲ ಅನ್ನೋದನ್ನ ತಿಳಿಸಿದ್ರು. ಮೂಕಾಂಬಿಕಾ ದೇವಳದ ಅರ್ಚಕ ನಿತ್ಯಾನಂದ ಅಡಿಗ ಅವರ ಸ್ಟೇಟ್ಮೆಂಟ್ ಇದು. ಯಾಕಂದ್ರೆ ಅವ್ರು ಹೇಳೋದು ಕೂಡ ನಿಜ ಇದೆ. ನೋಡಿ, ತಮಿಳುನಾಡು ಮತ್ತು ಕೇರಳದಿಂದ ಪ್ರತಿನಿತ್ಯ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ನೀವು ಅಲ್ಲಿರೋ ಕೆಲವು ಹೋಟೆಲ್ನವ್ರನ್ನೆಲ್ಲ ಮಾತಾಡ್ಸಿದ್ರೆ ಅವ್ರು ಕನ್ನಡ ಮಾತಾಡೋದಕ್ಕಿಂತ ಮಲಯಾಳಂ ಮಾತಾಡ್ತಾರೆ. ಅಲ್ಲೇ ಬಂದು ಸೆಟ್ಲು ಕೂಡ ಆಗಿದ್ದಾರೆ. ಸೊ ತಮಿಳುನಾಡು ಮತ್ತು ಮಲಯಾಳಂನಿಂದ ಜನ ಸೆಲೆಬ್ರಿಟೀಸ್ ಬರ್ತಾನೆ ಇರ್ತಾರೆ. ಅದು ಮುಂದುವರೆದಿದೆ ವಿಜಯ್ ವಿಚಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅನ್ಲೆಸ್ ಅಂಡ್ ಅಂಟಿಲ್ ಅವ್ರೇನೋ ಸೇವೆ ಕೊಡೋ ತನಕ ದೇವಸ್ಥಾನದ ವತಿಯಿಂದ ವಿಶೇಷ ಪೂಜೆ ಅಂತ ಎಲ್ಲೂ ಕೂಡ ಇರಲ್ಲ. ತಮಿಳುನಾಡಿಗೂ ಮತ್ತು ಈ ಶಕ್ತಿಪೀಠಕ್ಕೂ ಸಂಬಂಧ ಅಂತಲ್ಲ, ಇದು ವಿಶ್ವಕ್ಕೆ ಒಂದು ವಿಶೇಷವಾದಂಥ ಕ್ಷೇತ್ರ. ಅದು ವಿಶ್ವದಲ್ಲಿ ತಮಿಳುನಾಡಿನ ಬಾಂಧವ್ಯ ಹೇಗೆ ಶುರುವಾಯಿತು ಅಂತ ಕೇಳಿದರೆ, MG ರಾಮಚಂದ್ರ ಅವರು ಅವರ ರಾಜಕೀಯ ಕ್ಷೇತ್ರದ ವಿಜಯಕ್ಕೋಸ್ಕರ ಈ ದೇವರನ್ನು ವಿಶೇಷವಾಗಿ ಅವರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅವರಿಗೆ ಆ ಪ್ರತಿಬಂಧಕಗಳೆಲ್ಲ ನಿವಾರಣೆಯಾಗಿ ಅವರಿಗೆ ವಿಜಯೋತ್ಸವ ಆದ ನಂತರದಲ್ಲಿ ಇಲ್ಲಿ ಬಂದು ಚಿನ್ನದ ಖಡ್ಗವನ್ನು ತಾಯಿಗೆ ಸಮರ್ಪಣೆ ಮಾಡಿ ಅವರು ವಿಶೇಷವಾಗಿ ವಿಧೇಯರಾಗಿದ್ದರು. ಈ ಕ್ಷೇತ್ರಕ್ಕೆ ಭಾಳ ನಡ್ಕೊಳ್ತಾ ಇದ್ದವರು ಅವರು. ಮೂಕಾಂಬಿಕಾ ಅಂತ ಹೇಳಿದರೆ ಅಷ್ಟು ಪರಮ ಭಕ್ತರವರು. ಆ ಸಮರ್ಪಣೆಯ ನಂತರದಲ್ಲಿ ಸ್ವಲ್ಪ ತಮಿಳುನಾಡಿನಲ್ಲಿ ವಿಶೇಷವಾದ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ ನಂತರ ಭಕ್ತಾದಿಗಳು ಸ್ವಲ್ಪ ಹೆಚ್ಚಾದರು. ಆ ನಂತರದಲ್ಲಿ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯವರ ಮುಖಾಂತರ ಬಂದೋಬಸ್ತಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದು, ದೇವಸ್ಥಾನದ ವರಾಂಡದಲ್ಲಿ ಸಹ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಭಕ್ತರಿಗೆ ಸ್ವಲ್ಪ ತೆರವು ಮಾಡುವಂತೆ ವಿನಂತಿಸಿಕೊಂಡಿದ್ದು. ಹೌದು, ಅವರು ಇವತ್ತು 3 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ದೇವಸ್ಥಾನದಿಂದ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ, ಅವರನ್ನು ಒಂದು ದೇವಸ್ಥಾನದಿಂದ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ಇಳೆಯರಾಜ ಆಗಿರ್ಬೋದು, ಶಿವಮಣಿ ಆಗಿರ್ಬೋದು, ಇನ್ನೂ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಸಾಲುಮರ ತಿಮ್ಮಕ್ಕ ಇಂಥವರು ಕೂಡ ಬಂದಿದ್ದಾರೆ. ಇಂಥವರು ಕೂಡ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಈಗ ತಮಿಳುನಾಡಿನಲ್ಲಿ ಹೇಳಬೇಕಂದ್ರೆ ಮುಂಚೆ ಜಯಲಲಿತಾ CM ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಂದು ಹೋಗ್ತಾ ಇದ್ದರು. ಆನಂತರದಲ್ಲಿ ಸ್ಟಾಲಿನ್ ಅವರು ಬರಲಿಲ್ಲ, ಬಟ್ ಸ್ಟಾಲಿನ್ ಕುಟುಂಬದವರು ಅವರ